ಸುವರ್ಣ ಮಿಲನ 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 ಇದೇನಾ ಸುಮಾ ಅವ್ರ ಮನೆ? ಲಾಸ್ಟ್ ಟೈಮ್ ನಾವು ಬಂದಾಗ ಈ ಗೇಟ್ ಇತ್ತ. ಯಾರನ್ನಾದ್ರೂ ವಿಚಾರಿಸೋಣ ಅಂದರೆ ಯಾರು ನೀವು, ಅವ್ರು ನಿಮ್ಗೆ ಏನು ಅನ್ಬೇಕು ಅಂತ ಕೇಳಿದ್ರೆ ಏನು ಹೇಳೋದು? ಅವ್ರು ಡಿವೋರ್ಸಿ ಬೇರೆ. ಬೇಡ, ನೇರವಾಗಿ ಮನೆಗೆ ಹೋಗೋದೇ ಒಳ್ಳೇದು. ಬೀಗ ಹಾಕಿ ಎಲ್ಲಿ ಹೋಗಿರ್ಬೋದು? ಕಾಲೇಜ್ಗೇನಾದ್ರೂ ಹೋಗಿರ್ಬೋದಾ? ಇವತ್ತು ಸಂಡೇ ಅಲ್ವಾ, ಕಾಲೇಜ್ ಇರಲ್ಲ. ಎಲ್ಲಿ ಹೋಗಿರ್ಬೋದು? ಯಾಕೆ ಹೀಗಾಗ್ತಿದೆ? ಪ್ರಾರ್ಥನಾ ಗುಣ ಆಗಬೇಕು ಅಂದರೆ ಸುಮಾ ಅನ್ನಪೂರ್ಣ ಇಂದ ಮಾತ್ರ ಸಾಧ್ಯ. ಈಗ ನೋಡಿದ್ರೆ ಸುಮಾ ಹಲೋ ಸರ್, ಈ ಮನೆಗೆ ಬೀಗ ಹಾಕಿ 3 ದಿನ ಆಯ್ತು. ಇದು ಕಾಲೇಜ್ ಲೆಕ್ಚರರ್ ಸುಮಾ ಅವ್ರ ಮನೆ ತಾನೆ? ಹೌದು, ಆಯಮ್ಮ ಮನೆನೇ. ಮನೇಲಿ ಬನ್ನಿ ಸರ್. ಸರ್, ಅಮ್ಮ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಒಂಟಿ ಹೆಂಗ್ಸ್ ಬೇರೆ. ತಾನಾಯ್ತು, ತನ್ನ ಕೆಲಸ ಆಯ್ತು. ನೋಡಿ, ಪಕ್ಕದ ಮಲ್ಲಿರೋ ನನಗೆ ಅಮ್ಮನ ಮುಖನೋ 4 ದಿನ ಆಯ್ತು ಸರ್. ಸರಿ, ಥ್ಯಾಂಕ್ಸ್. ಹಲೋ, ನೀವು ಯಾರು? ಅಮ್ಮಗೆ ಏನಾಗಬೇಕು ನೀವು? ರೀ ಮಿಸ್ಟರ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಇವ್ರು ನನಗೆ ಏನೂ ಆಗಬೇಕಾಗಿಲ್ಲ. ಇವರಿಂದ ನನಗೆ ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು ಅಷ್ಟೇ. ಆ್ಯಂಡ್ ಅದನ್ನೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆನೂ ಇಲ್ಲ. ಬರ್ತೀನಿ. ಅಂಜನ್, ಕೇಳಿದ್ಯೇನೋ ಪ್ರಾರ್ಥನಾ ಎಂತ ಮಾತಾಡಿದ್ಲು ಅಂತ? ನನಗೆ ನಿನ್ನನ್ನು ಬಿಟ್ಟಿರೋದು ಅಭ್ಯಾಸ ಆಗಿದೆಯಂತೆ. ನಿನ್ನ ಎಷ್ಟು ದಿನ ಬೇಕಾದರೂ ಬಿಟ್ಟಿರೋಕ್ಕೆ ನಂಗೆ ಆಗುತ್ತಂತೆ. ಅವಳಿಗೇನೋ ಗೊತ್ತು ನಮ್ಮಿಬ್ಬರ ಮಧ್ಯೆ ಇರೋ ಬಾಂಧವ್ಯ. ನೀನು ಎಂಥ ಗ್ರೇಟ್ ಗಂಡ ಅಂಜನ್. ನಾನು ಹೇಳಿದ ಮಾತಿಗೆ ಎದುರಾಡ್ದೆ ನನಗೆ ಬೇಜಾರು ಮಾಡಬಾರ್ದು ಅಂತ ನೀನು ಒಬ್ಬನೇ ಅಷ್ಟು ದೂರ ಹೋಗಿದ್ಯಲ್ಲೋ. ನೀನು ಇಲ್ಲದೆ ಇರೋ ಒಂದೊಂದು ಕ್ಷಣನೂ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅವಳಿಗೇನೋ ಗೊತ್ತು. ನೀನು ಇದ್ದಿದ್ರೆ ಹೀಗೆ ಹೇಳ್ತಿದ್ದೆ, ಹೀಗೆ ಮಾಡ್ತಿದ್ದೆ ಅನ್ನೋ ಭ್ರಮೆಯಲ್ಲೇ ಬದುಕ್ತಾ ಇದ್ದೀನಿ. ತಾಯಿ ಆಗೋ ಸಮಯದಲ್ಲಿ ಗಂಡ ಹತ್ರ ಇಲ್ಲ ಅನ್ನೋ ನೋವು ಅವಳಿಗೆ ಹೇಗೆ ಅರ್ಥ ಆಗಬೇಕು ಹೇಳು? ಯಾಕೆ ಅಂದರೆ 3 ಹೊತ್ತು ಭಾವ ಅವಳ ಜೊತೆನೇ ಇರ್ತಾರಲ್ಲ. ಎಲ್ಲ ಗಂಡಂದ್ರಿಗೂ ತಮ್ಮ ಮೊದಲನೇ ಮಗು ತನ್ನ ಹೆಂಡತಿ ಹೊಟ್ಟೆಲಿದ್ದಾಗ ಅದ್ರ ಬೆಳವಣಿಗೆ ನೋಡಬೇಕು, ಅದ್ರ ಓಡಾಟ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಆ ಆಸೆನೆಲ್ಲ ಬದಿಗೆ ಹೊತ್ತು ನಾನು ಹೇಳಿದೆ ಅಂತ ನನ್ನ ಅಕ್ಕನ ಫ್ಯಾಮ್ಲಿಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಾ ನೀನು. ನಿನ್ನಂಥ ಗಂಡನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಕಣೋ. ಆದರೆ ನಾನೇ ನಿನಗೆ ಕೆಟ್ಟ ಹೆಂಡ್ತಿ. ನಿನ್ನನ್ನು ಅಷ್ಟು ದೂರ ಕಳಿಸ್ಬಿಟ್ನಲ್ಲ. ಅಂಜನ್, ಆದಷ್ಟು ಬೇಗ ಬಾರೋ. ನಾನು ನಿನ್ನ ದಾರಿನೇ ಕಾಯ್ತಾ ಇದ್ದೀನಿ. ಇರಿಟೇಟಿಂಗ್ ಪೀಪಲ್. ಹೆಣ್ಣು ಒಂಟಿಯಾಗಿದ್ದರೆ, ಅದರಲ್ಲೂ ಗಂಡನ ಬಿಟ್ಟಿದ್ರೆ ಹೆಂಗೆಲ್ಲ ಯೋಚನೆ ಮಾಡ್ತಾರೆ. ಐ ಆಮ್ ಸಾರಿ ಪ್ರಾರ್ಥನಾ. ನನ್ನಿಂದ ನೀನು ದೂರ ಇದ್ದಾಗ ಏನೆಲ್ಲ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ಯಾ. ಛೇ, ನಾನೆಂಥ ಗಂಡ. ಅವಾಗ ನಾನು ಮಾಡಿದ ತಪ್ಪನ್ನ ಇವಾಗ ಸರಿ ಮಾಡ್ಕೋತಿದ್ದೀನಿ. ಪ್ರಾರ್ಥನಾ, ಥ್ಯಾಂಕ್ಸ್ ನನಗೆ ನಿನ್ನ ಲೈಫಲ್ಲಿ ರೀಎಂಟ್ರಿ ಕೊಟ್ಟಿದ್ದಕ್ಕೆ. ನಾನು ಬಂದಿರೋ ಕೆಲಸ ಏನು, ಮಾಡ್ತಿರೋದೇನು. ಆ ಆಸಾಮಿಯಿಂದ ಮೂಡೇ ಚೇಂಜ್ ಆಗೋಯ್ತು. ಇರಿಟೇಟಿಂಗ್ ಫಿಲೋಸ್. ಸುಮಾ ಇಲ್ಲ ಅಂದರೆ ಏನು ಮಾಡೋದು? ವೆಯ್ಟ್ ಮಾಡಲಾ? 3 ದಿನದಿಂದ ಇಲ್ಲ ಅಂತ ಹೇಳ್ದ. ಎಲ್ಲಾದರೂ ಊರಿಗೆ ಹೋಗಿದ್ದಾರಾ?
ಕಾಲೇಜ್ಗೆ ಹೋಗೋಣ ಅಂದರೆ ನಾಳೆವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಪ್ರಾರ್ಥನೆಗೆ ವಿಷಯ ತಿಳಿದಿರತ್ತಾ? ಮಾವ ಹೇಗೆ ನಿಭಾಯಿಸ್ತಿದ್ದಾರೋ ಏನೋ. ಫೋನ್ ಮಾಡ್ಲಾ? ಬೇಡ, ಮತ್ತೆ ಬರೋವರೆಗೂ ಹಠ ಮಾಡ್ತಾಳೆ. ಅನ್ನಪೂರ್ಣ ಅವ್ರು ಸಿಗ್ತಾರ? ಛೇ, ಎಷ್ಟೊಂದು ಅನಾಹುತ ಆಗ್ಬಿಟ್ಟಿದೆ. ನೀನು ಮಾಡಿದ ಕಪಿಚೇಷ್ಟೆಯಿಂದ ಪಾಪ ಪ್ರಾರ್ಥನೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ. ನಿನ್ನಿಂದಾಗಿ ಒಂದು ಇಡೀ ಫ್ಯಾಮಿಲಿದ ನೆಮ್ಮದಿ ಹಾಳಾಗಿದೆ. ಪಾಪ ಅವ್ರಿಗೆ ಯಾಕೆ ಬೈತೀರಾ? ಅವ್ರದಿನ್ನೂ ಹುಡುಗಾಟದ ವಯಸ್ಸು. ಏನೋ ತಮಾಷೆ ಮಾಡಕ್ಕೆ ಹೋಗಿ ಹೀಗಾಗಿದೆ ಅಷ್ಟೇ. ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ರೆ ಅವರಾದ್ರೂ ಹೀಗೆಲ್ಲ ಯಾಕೆ ಮಾಡ್ತಿದ್ರು ಹೇಳಿ? ಐ ಆಮ್ ಸಾರಿ ಸರ್. ಅವ್ರು ನನ್ನ ಮಾತನ್ನ ಎಷ್ಟು ಡೀಪಾಗಿ ತೊಗೊತಾರೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಓಕೆ ಅಂಜಲಿ ಅವರೇ, ನಿಂತ್ಕೋಬೇಡಿ. ನನ್ನಿಂದಾಗಿ ಒಂದು ಜೀವ ಹೋಗ್ತಿದೆ ಅಂದರೆ ನಾನು ಎಷ್ಟು ಕೆಟ್ಟವಳು. ಐ ಪ್ರಾಮಿಸ್, ನಾನು ಯಾವತ್ತೂ ಈ ಥರ ತಪ್ಪು ಮತ್ತೆ ಮಾಡಲ್ಲ. ಅಂಜಲಿ ಅವರೇ, ಕೂಲ್. ಇಲ್ಲಿ ಕೇಳಿ, ತಿಳಿದೇನೋ ತಿಳುವಳಿಕೆ ಇಲ್ಲದೆ ತಪ್ಪಾಗಿದೆ. ಹಾಗಂತ ನಾವು ಏನೋ ತಪ್ಪಾಗೋಯ್ತಲ್ಲಪ್ಪ ಅಂತ ಯೋಚನೆ ಮಾಡಿಕೊಂಡು ನಿಮ್ಮಂಗೆ ಅಳ್ತಾ ಕೂತಿದ್ದಿದ್ರೆ ಇವತ್ತು ನಾವು ಪ್ರಾರ್ಥನೆನ ಕಳ್ಕೊತಾ ಇದ್ವಿ. ಅಳೋದನ್ನು ಬಿಟ್ಟು ಆಗಿರೋ ತಪ್ಪನ್ನ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಆಗಲೇ ನಾವು ಫಿಸಿಕಲಿ ಮೆಂಟಲಿ ಗ್ರೋತ್ ಆಗೋದು, ಜೀವನದಲ್ಲಿ ಮತ್ತೆ ಅಂದ್ರೂ ಸಾಧಿಸೋಕ್ಕಾಗೋದು. ಕಮಾನ್, ಚೀರಪ್ಪ ಅಂಜಲಿ ಅವರೇ. ಅಳ್ಳಿ ಬಿಡಿ ಸಮರ್ಥ್. ಹತ್ತು ಕಣ್ಣೀರು ಆಚೆ ಬಂದರೆ ಸ್ವಲ್ಪನಾದರೂ ಗಿಲ್ಟ್ ಕಡಿಮೆ ಆಗುತ್ತೆ. ಅಳ್ದಲೇ ಅದನ್ನು ಕಂಟ್ರೋಲ್ ಮಾಡ್ತಾ ಬಂದರೆ ದುಃಖ ಎರಡು ರೀತಿ ಕನ್ವರ್ಟ್ ಆಗೋ ಸಾಧ್ಯತೆಗಳಿವೆ. ಒಂದು, ಕೋಪ ಹೆಚ್ಚಾಗ್ಬೋದು, ಇನ್ನೊಂದು ಡಿಪ್ರೆಷನ್ಗೆ ಒಳಗಾಗ್ಬೋದು. ನನಗನ್ಸುತ್ತೆ ಪ್ರಾರ್ಥನಾ ವಿಷಯದಲ್ಲೂ ಹೀಗೆ ಆಗಿರ್ಬೋದು ಅಂತ. ಅವರಲ್ಲಿ ಏನೋ ಭಯ ಇರೋದ್ರಿಂದ ಇವಳು ಆಡಿದ ಮಾತು ಅಷ್ಟೊಂದು ಡೀಪಾಗಿ ಅವ್ನ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂತ ಅನಿಸುತ್ತೆ. ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ ಸಮರ್ಥ್. ಪರವಾಗಿಲ್ಲ, ಅದೇನು ಅಂತ ಕೇಳಿ ಅನ್ನಕೊಂಡವ್ರೆ. ಡಾಕ್ಟ್ರ್ ಹತ್ರ ಏನು ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಸಹಾಯ ಮಾಡ್ತಿರೋರು. ನಿಮ್ಮ ಹತ್ರ ಎಂತ ಮುಚ್ಚು ಮರೆ, ಅದೇನು ಕೇಳಿ. ನಿಮ್ಮ ಪ್ರಾರ್ಥನಾ ಸಂಬಂಧ ಮೊದಲಿನಿಂದಲೂ ಅನ್ಯೋನ್ಯವಾಗಿತ್ತಾ ಅಥವಾ? ಅಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದರೆ ನಡೆದಿದ್ದೆಲ್ಲ ಹೇಳ್ತಾ ಇದ್ದಾಗ ಅವರಿಗೆ ನಿಮ್ಮನ್ನು ಎಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯನೇ ನನಗೆ ಕಾಣಿಸ್ತಿತ್ತು. ಅದಕ್ಕೆ ಹಾಗೆ ಕೇಳಿದೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನೀವು ಹೇಳಿದ್ದು ಸರಿ ಅನ್ಪೂರ್ಣ ಅವರೇ. ನಾವಿಬ್ರು ಡಿವೋರ್ಸ್ ಆದಮೇಲೆ ಮತ್ತೆ ಒಂದಾಗಿದ್ದೀವಿ. ವಾಟ್? ನೀವಿಬ್ರು ಡಿವೋರ್ಸ್ ಆದರೂ ಒಂದಾಗಿ ಬಾಳ್ತಿದ್ದೀರಾ? ಹೌದು, ನಾವಿಬ್ರು 5 ವರ್ಷ ಬೇರೆ ಬೇರೆ ಇದ್ವಿ. ಆಮೇಲೆ ನಮ್ಮ ತಪ್ಪುಗಳನ್ನ ತಿದ್ಕೊಂಡು ಮತ್ತೆ ಒಂದಾದ್ವಿ. ವಾವ್, ಗ್ರೇಟ್. ದೂರ ಆಗಿ 5 ವರ್ಷ ಬೇರೆ ಬೇರೆ ಇದ್ದು ಮತ್ತೆ ಹೀಗೂ ನಡೆಯುತ್ತಾ? ಡಿವೋರ್ಸ್ ಆದ ಎಲ್ರು ತಮ್ಮ ತಪ್ಪುಗಳನ್ನ ತಿಳ್ಕೊಂಡು ತಿದ್ಕೊಂಡು ಒಂದಾದ್ರೆ. ಅಂಜಲಿ, ಸುಮ್ಮನೆ ಅತಿರೇಕದ ಮಾತುಗಳನ್ನ ಆಡಬೇಡ. ಇದೆಲ್ಲ ಎಲ್ಲರ ವಿಷಯದಲ್ಲೂ ಸಾಧ್ಯವಾಗಲ್ಲ. ಸಾರಿ ಸಮರ್ಥ್. ಹೇಳಿ, ಯಾವಾಗ ಎಲ್ಲಿ ಮೀಟ್ ಮಾಡೋಣ ಅಂತ? ಅದೇ ಹೇಳಿದ್ನಲ್ಲ, ಸುಮಾನ್ ಅವ್ರು ಒಬ್ರಿದ್ದಾರೆ. ಅವ್ರನ್ನು ಇವತ್ತೇ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇನಾದರೂ ಸಾಧ್ಯ ಆದರೆ ನಾಳೆ ತೀರ್ಥಹಳ್ಳಿಲಿ ಮೀಟ್ ಮಾಡೋಣ. ಸರಿ, ಹಾಗೆ ಮಾಡೋಣ. ಒಂದು ನಿಮಿಷ ಬಂದೆ. ಸುಮಾ ಅವ್ರನ್ನ ಮೀಟ್ ಮಾಡಿದ್ಮೇಲೆ ನಂಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅನ್ನಪೂರ್ಣ ಅವರೇ. ಥ್ಯಾಂಕ್ಸ್ ಎಲ್ಲ ಯಾಕೆ? ಡಾಕ್ಟ್ರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ತಿಳಿದೇನ ತಪ್ಪಾಗಿದೆ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾವೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಸಾರಿ ಸರ್. ಇಟ್ಸ್ ಓಕೆ ಅಂಜಲಿ ಅವರೇ. ಸಮರ್ಥ್, ಪ್ರಾರ್ಥನಾ ಇದಕ್ಕೆಲ್ಲ ಒಪ್ಪಿದಾಳಾ? ಇಲ್ಲ, ಇನ್ನೂ ಹೇಳಿಲ್ಲ. ಹೇಗಾದರೂ ಮಾಡಿ ಕರ್ಕೊಂಬರ್ತೀನಿ. ಗುಡ್ ಸಮರ್ಥ್. ಸುಮಾ ಬೇಗ ಸಿಗಲಿ. ಯಾವುದಕ್ಕೂ ಫೋನ್ ಮಾಡಿ. ಸಾರಿ ಸರ್. ಬಾಯ್. ಆಲ್ ದಿ ಬೆಸ್ಟ್. ಮಗಳೇ, ಬಾಗಲ್ ತೆಗಿಯೋ. ಹುಟ್ಟಿ, ಪುಟ್ಟಿ,
ಹೇಳಿದ ಮಾತಿಗೆ ಬೇಜಾರಾಯ್ತೇನೋ? ಹಾಗೇನೂ ಇಲ್ಲಪ್ಪ. ನನಗೆ ಗೊತ್ತು ಕಣೋ, ಅವಳು ಹೇಳಿದ ಮಾತಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ಮಗಳೇ, ಸಮರ್ಥ ಬದಲಾಗಿ ನೀನು ಅಂಜನ್ನ ಕಳಿಸ್ಕೊಟ್ಟಿರೋದು ಅವಳ ಜೀವನ ಚೆನ್ನಾಗಿರಲಿ ಅಂತ ಅವಳಿಗೆ ಏನಮ್ಮ ಗೊತ್ತು? ಗೊತ್ತಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲಮ್ಮ. ಅಂಜನ್ ವಿಷಯ ಬಿಡಪ್ಪ, ಅಟ್ಲೀಸ್ಟ್ ತಂಗಿ ಅನ್ನೋ ಮಮತೆ ಆದರೂ ಬೇಡವಾ? ಪುಟ್ಟಿ, ಮಮತೆ ಇರೋದಕ್ಕೇನಮ್ಮ. ಅವತ್ತು ನೀನು ಬೀಳುವಾಗ ತನಗೇ ಏಟಾಯ್ತು ಅನ್ನೋ ಥರ ಅವಳು ಹಾಗೆ ನೊಂದ್ಕೊಂಡ್ಲು. ನೋಡಮ್ಮ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಈಗ ಅವಳಿರೋ ಪರಿಸ್ಥಿತಿನಲ್ಲಿ ಅವಳಿಗೆ ಗೊತ್ತಿಲ್ಲದೆ ಬಾಯಲ್ಲಿ ಆ ಮಾತು ಬಂದ್ಬಿಡ್ತಮ್ಮ, ಅಷ್ಟೇ. ಪರಿಸ್ಥಿತಿ ಏನಾದರೂ ಆಗಿರ್ಬೋದಪ್ಪ, ಆದರೆ ಏನು ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡೋದು ಬೇಡವಾ? ಏನು ಮಗಳೇ, ನಿನ್ನ ಅಕ್ಕನ ಪರಿಸ್ಥಿತಿ ಏನು ಅಂತ ನಿನ್ಗೆ ಗೊತ್ತಿಲ್ವಾ? ಅವಳ ಪರಿಸ್ಥಿತಿ ಏನಂತ ಗೊತ್ತಿದ್ರು ಹೀಗೆ ಮಾತಾಡ್ತೀಯಲ್ಲಮ್ಮ. ಈಗ ಅವಳು ಇರೋ ಪರಿಸ್ಥಿತಿನಲ್ಲಿ ಅದನ್ನೆಲ್ಲ ಯೋಚನೆ ಮಾಡೋ ಶಕ್ತಿ ಇಲ್ಲಮ್ಮ ಅವಳಿಗೆ. ಈಗ ಅವಳಿಗೆ ತನ್ನ ಗಂಡ ಜೊತೆಲಿ ಇಲ್ಲ ಅನ್ನೋದು ಅಷ್ಟೇ ತಲೆಯಲ್ಲಿರೋದು. ಆ ಬೇಜಾರಲ್ಲಿ ಏನೋ ಒಂದು ಮಾತು ಹೇಳಿಬಿಟ್ಲು, ಅಷ್ಟಕ್ಕೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಳ್ಳೋದು ಎಷ್ಟು ಮಡಕ್ಕೆ ಸರಿನಮ್ಮ? ನೋಡು ಮಗಳೇ, ಅಳಿಯಂದ್ರು ಪ್ರಾರ್ಥನಾ ಜವಾಬ್ದಾರಿನ ನಮಗೂ ವಹಿಸಿದ್ದಾರೆ. ನಾವು ಜೊತೆಯಲ್ಲಿ ಇದ್ದೀವಿ ಅನ್ನೋ ನಂಬಿಕೆ ಮೇಲೆ ತಾನೆ ಅವಳ ಸಂಪೂರ್ಣವಾಗಿ ಗುಣ ಮಾಡಬೇಕು ಅಂತ ಅವ್ರು ಇಷ್ಟು ಕಷ್ಟಪಡ್ತಿರೋದು. ಇಂಥ ಸಮಯದಲ್ಲಿ ನಾವು ಅವ್ರಿಗೆ ಬೆಂಬಲ ಕೊಡದೇ ಇದ್ರೆ ಇಷ್ಟು ದಿನ ನಾವು ಪಟ್ಟ ಕಷ್ಟಕ್ಕೆಲ್ಲ ಅರ್ಥ ಸಿಗುತ್ತಾ ಹೇಳು? ಹೌದಪ್ಪ, ಇಂಥ ಟೈಮಲ್ಲಿ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಅರ್ಥನೇ ಇರಲ್ಲ. ಅಷ್ಟೇ ಅಲ್ಲಮ್ಮ, ನೀನು ಮಾಡಿರೋ ತ್ಯಾಗ, ಈಗ ಪಡ್ತಿರೋ ಕಷ್ಟ, ಇದೆಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಬಾರ್ದು ಅಂದರೆ ಈಗ ನೀನು ನಿನ್ನ ಮನಸ್ಸು ಬಿಡಬೇಕು. ಆ ನಿನ್ನ ಅಕ್ಕನಿಗೆ ಸಮಾಧಾನ ಹೇಳಬೇಕು. ಇಲ್ದಿದ್ರೆ ಅಳಿಯಂದ್ರೆ ಬರೋವರೆಗೂ ಅವಳು ಹೀಗೆ ಊಟ ನಿದ್ರೆ ಬಿಟ್ಟು ಕೂತಿರ್ತಾಳೆ. ನೋಡಮ್ಮ, ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಸಮಾಧಾನ ಅವಳಲ್ಲಿಲ್ಲ. ನಿನಗಿದೆ ಕಣೋ, ಅದಕ್ಕೆ ನನಗೆ ಹೇಳ್ತಾ ಇದ್ದೀನಿ. ಸರಿಯಪ್ಪ, ಅವಳಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೋತೀನಿ. ನಾನು ಒಳ್ಳೆ ಪುಟ್ಟಿ. ನಡಿಯಮ್ಮ, ಪಾಪ ಬೆಳಗಿಂದ ಅವಳು ಏನೂ ತಿಂದಿಲ್ಲ, ನೀನು ಏನೂ ತಿಂದಿಲ್ಲ. ನೀನೇನೋ ಮಹಾ ತಿಂದಂಗೆ ಮಾತಾಡ್ತಿದ್ಯಾ, ನಡಿ. ಮಿಲನ 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 ಮಿಲನ. ಹಾಯ್, ನನ್ನ ಹೆಸರು ಅರ್ಥ. ನಾನು UKG A ಸೆಕ್ಷನಲ್ಲಿ ಓದ್ತಿದ್ದೀನಿ. ನಾನು ಇವತ್ತು ನಿಮ್ಮೆಲ್ರಿಗೂ ಒಂದು ಕತೆ ಹೇಳ್ತೀನಿ, ಜೇನ್ ಗುಡಿನ ಕತೆ. ಒಂದು ಊರಲ್ಲಿ ಫ್ಲವರ್ ಗಾರ್ಡನ್ ಅಂತ ಇತ್ತು. ಅದ್ರ ಪಕ್ಕದಲ್ಲಿ ಒಂದು ಟ್ರೀ ಇತ್ತು, ಅದ್ರ ಹೆಸರು ಮಿಲಾನ ಅಂತ. ಆ ಟ್ರೀನಲ್ಲಿ ಒಂದು ಜೇನ್ ಗುಡಿನ ಫ್ಯಾಮಿಲಿ ವಾಸವಾಗಿತ್ತು. ಆ ಗೂಡಲ್ಲಿ ಒಂದು ಚಿಕ್ಕ ಮರಿ ಇತ್ತು, ಅದ್ರ ಹೆಸರು ಅರ್ಥ ಅಂತ. ಅದಕ್ಕೆ ಅಪ್ಪ ಅಮ್ಮ ಯಾರು ಇರ್ಲಿಲ್ವಾ? ಇದ್ರು. ಅಪ್ಪ ಅಮ್ಮ ಅಜ್ಜಿ ತಾತ ಚಿಕ್ಕ ಚಿಕ್ಕಿ ಎಲ್ಲರೂ ಇದ್ರು, ನಗ್ನಗ್ತಾ ಇದ್ರು. ಅಪ್ಪ ಜೇನ್ಗೆ ಮರಿ ಜೇನ್ ಅಂದ್ರೆ ತುಂಬಾ ಇಷ್ಟ. ಮರಿ ಜೇನ್ಗೂ ಅಷ್ಟೇ ಅಪ್ಪ ಜೇನ್ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಜೇನು ಡೈಲಿ ಆಫೀಸ್ಗೆ ಹೋಗುವಾಗ ಮರಿ ಜೇನ್ಗೆ ಮುದ್ಕೊಟ್ಟು ಹೋಗ್ತಿದ್ರು, ಸ್ಕೂಲ್ಗೂ ಬಿಡ್ತಿದ್ರು. ಚಿಕ್ಕ ಚಿಕ್ಕಿ ನಗಿಸ್ತಾ ಇದ್ರು, ಜೋಕ್ ಮಾಡ್ತಾ ಇದ್ರು, ಶಾಪಿಂಗೂ ಕರ್ಕೊಂಡು ಹೋಗ್ತಿದ್ರು. ಅಮ್ಮ ಜೇನಿಗೆ ಮರಿ ಜೇನ್ ಅಂದ್ರೆ ಇಷ್ಟ ಇಲ್ವಾ? ಅಮ್ಮಂಗೆ ಮರಿ ಜೇನ್ ಅಂದ್ರೆ ಇಷ್ಟನೇ. ಅಮ್ಮನೇ ಜೇನ್ ಗೂಡ್ಗೆ ಕ್ವೀನ್ ಗೊತ್ತಾ? ಆದ್ರೆ ಒಂದು ದಿವಸ ಅಮ್ಮ ಜೇನ್ಗೆ ಜ್ವರ ಬಂದ್ಬಿಡ್ತು. ಅಯ್ಯೋ ಪಾಪ. ಆಮೇಲೆ ಜೇನುಗೂಡಲ್ಲಿ ಎಲ್ಲ ಜೇನು ಅಮ್ಮ ಜೇನು ಬೇಗ ಹುಷಾರಾಗಬೇಕು ಅಂತ ಅಪ್ಪ ಜೇನ್ ಜೊತೆ ಕಳಿಸ್ಕೊಟ್ರು.
ಎಲ್ಲಿ ಕರ್ಕೊಂಡು ಹೋಯ್ತು? ಅಷ್ಟು ಗೊತ್ತಾಗ್ಲಿಲ್ವಾ? ಅಮ್ಮಾಜಿಗೆ ಜ್ವರ ಬಂದಿತ್ತಲ್ವಾ, ಅದಕ್ಕೆ ಹಾಸ್ಪಿಟಲಿಗೆ ತೋರ್ಸೋಣ ಅಂತ ಕರ್ಕೊಂಡೋಯ್ತು. ಮರಿಜೇನ ಬಿಟ್ಟೋಗ್ಬಿಟ್ಟ? ಇಲ್ಲ, ಮರಿಜೇನು ತಾತಾಜೇನು ಅಜ್ಜಿ ಜೇನ್ ಜೊತೆ ಇತ್ತು. ಒಂದಿನ ತಾತಾಜೇನು ದೂರ ಹೋಯ್ತು. ಮರಿಜೇನು ತಾತಾಜೇನು ಹೋದ್ಮೇಲೆ ತುಂಬಾ ಬೇಜಾರಾಯ್ತು. ಅಮ್ಮ ಜೇನು ಹೋದ್ಮೇಲೆ ಜೇನುಗೂಡೆಲ್ಲ ಖಾಲಿ ಆಯ್ತು. ಮರಿ ಜೇನು ಅಜ್ಜಿ ಜೇನು ಎಲ್ಲ ಹೋದ್ರು? ಅಜ್ಜಿ ಜೇನು ಮರಿ ಜೇನನ್ನ ಮುದ್ದು ಮಾಡ್ತಾ ಆಟ ಆಡಿಸ್ತಾ ಗೂಡಲ್ಲೇ ವಾಸ ಮಾಡ್ತಾ ಇತ್ತು. ಈ ಅಜ್ಜಿ ಜೇನ್ಗೆ ಮರಿ ಜೇನು ಅಂದರೆ ತುಂಬಾನೇ ಪ್ರೀತಿ. ಅದಕ್ಕೆ ಈ ಮರಿ ಜೇನಿನ ಬಂಗಾರಿ ಅಂತ ಕರಿತಾ ಇದ್ರು. ಬಂಗಾರಿಗೆ ಊಟ ಮಾಡಿಸ್ತಾರೆ, ಹಾಡು ಹೇಳ್ತಾರೆ, ಮಲಗಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಅಜ್ಜಿ ಜೇನು ಮರಿ ಜೇನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ? ಈ ಅಜ್ಜಿ ಜೇನು ಮರಿ ಜೇನಿನ ಬಿಟ್ಟು ಎಲ್ಲೂ ಹೋಗಲ್ಲ ಬಂಗಾರಿ. ಹಾಗಾದ್ರೆ ಅಮ್ಮ ಜೇನ್ ಹತ್ರ ಮರಿ ಜೇನು ಹೋಗಲ್ವಾ? ಈ ಅಜ್ಜಿ ಜೇನು ಮರಿ ಜೇನನ್ನ ರಾಣಿ ಜೇನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲ ಜೇನು ಒಂದಾಗ್ತವೆ. ಜೇನುಗೂಡೆಲ್ಲ ಒಂದಾಯ್ತು, ಜೇನುಗೂಡೆಲ್ಲ ಒಂದಾಯ್ತು. ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು. ಈ ಪ್ರಾಜೆಕ್ಟು ನಮ್ಮ ಕಂಪ್ನಿಗೆ ತುಂಬಾ ಇಂಪಾರ್ಟೆಂಟ್. ಅದು ಅಲ್ಲದೆ ರೆಪ್ಯೂಟೆಡ್ ಕಂಪ್ನಿಗಳು ಕೂಡ ಕಣ್ಣು ಹಾಕಿದ್ದಾರೆ. ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಓಕೆ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಏನಾದರೂ ಅರ್ಜೆಂಟ್ ಇತ್ತು ಅಂದರೆ ಫೋನ್ ಮಾಡಿ. ಓಕೆ ಸರ್, ಬಾಯ್. ಬಾಯ್ ಸರ್. ಮಿಲನ 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 ಮಿಲನ. ಸಾರಿ ಪ್ರಾರ್ಥನಾ, ನಿನ್ಗೆ ಹೇಳದೆ ಬಂದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಂಗೆ ಗೊತ್ತು ನೀನನ್ನು ತುಂಬ ಮಿಸ್ ಮಾಡ್ಕೋತಿದ್ಯಾ ಅಂತ. ನಾನು ಅಷ್ಟೇ ಪ್ರಾರ್ಥನಾ, ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಅದರಲ್ಲೂ ನಿನ್ನ ಇಂಥ ಪರಿಸ್ಥಿತಿ ಬಿಟ್ಟಿರೋದು ಇನ್ನೂ ಕಷ್ಟ ಆಗ್ತಿದೆ. ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸಿ ಬರ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಷ್ಟೇ ಈ ಸಮರ್ಥ ಪ್ರಾರ್ಥನಾ ಹತ್ರ ಇರ್ತಾನೆ. ಅಯ್ಯೋ ದೇವ್ರೆ, ಇದು ಕನ್ಸ? ಕನ್ಸಾಗೆ ಇರ್ಲಿ, ಅವ್ರಿಗೇನು ಆಗಿರ್ಬಾರ್ದು. ಅವಳು ಸುಮಾ ಇದ್ದಾಗಿದ್ಲಲ್ಲ, ಆ ಸುಮಾ ಯಾಕೆ ಇವ್ರ ಕಾರು ಗಡ್ಡ ಬಂದು? ಅದು ಸುಮಾನ? ಇದು ಬರೀ ಕನ್ಸು. ಅಕಸ್ಮಾತ್ ಇದು ನಿಜ ಆಗಿದ್ರೆ? ಇಲ್ಲ, ಹೀಗಾಗಕ್ ಸಾಧ್ಯನೇ ಇಲ್ಲ. ಮೊದ್ಲಿ ವಿಷಯನ ಅಪ್ಪನ್ಗೆ ಹೇಳ್ಬೇಕು. ಹೇಳ ಬೇಡವಾ? ಬೇಡ. ಈಗಾಗ್ಲೇ ಮನೆಯವರೆಲ್ಲ ನಾನು ಹುಷಾರಾಗ್ತಿದ್ದೀರಿ ಅನ್ನೋ ಖುಷಿಲಿದ್ದಾರೆ. ಅಕಸ್ಮಾತ್ ಈ ವಿಷಯನ ಹೇಳಿದ್ರೆ ಮತ್ತೆ ಗಾಬರಿ ಪಡ್ತಾರೆ. ಬೇಡ, ನಾನು ಇದನ್ನ ಯಾರಿಗೂ ಹೇಳ್ಬಾರ್ದು. ಮೊದಲು ಫೋನ್ ಮಾಡ್ಬೇಕು.